பேசுவார். இன்னைக்கு இதனோட இன்ட்ரடக்ஷன், அறிமுகம் மத்தியில் இருக்குதான அருமையான ஊழியர் பாக்கியராஜ் அவர்கள். அவர் ஒரு தமிழ்காரர். ஆனால் அவர்கிட்ட பேசினா எனக்கு தமிழ்காரங்க மேலெல்லாம் இஷ்டம் இல்லை, எனக்கு கன்னடக்காரங்க மேலே தான் இஷ்டம் அப்படின்றாரு. அது அவர் ஏன் அப்படி மாறினாருன்னு தெரியல. இருந்தாலும் ஓகே, நீங்கள் எப்படி மாறினாலும் சரி, ஆண்டவர் நாமத்திற்கு மகிமைக்காக எதை செய்தாலும் ஆண்டவர் நாமத்தின் மகிமைக்காக செய்வது நல்லது. கன்னடா மேலே பாசமோ இல்லை தெலுங்கு மேலே பாசமோ எந்த மொழி மேலே பாசமாக இருக்கட்டும், whatever we do, let it bring honor and glory to God. Hallelujah. எதை செய்தாலும் தேவ நாமத்தின் மகிமைக்காக. பாஸ்டர் பாக்கியராஜ் முன்னாடி வந்து இன்ட்ரடக்ஷன் என்பதாக ஒவ்வொருவரும் சில வார்த்தைகளை பேசுவார். ಶುಭ ಶುಕ್ರವಾರ ದಿನದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ನಾನು ಸಹ ಯೇಸುವನ್ನ ಆರಾಧಿಸಲು, ಆತನ ಶಿಲುಬೆಯ ಮರಣವನ್ನ ಧ್ಯಾನ ಮಾಡಲು ಅವಕಾಶ ಮಾಡಿಕೊಟ್ಟಂತ ಪವಿತ್ರಾತ್ಮನಿಗೆ ಮೊದಲದಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಸಾರಾಂಶ: ಮುಂದೆ ಬರುವಂತ ಸೇವಕರುಗಳು ಅದರ ಕುರಿತಾಗಿ ಸಂಪೂರ್ಣವಾದ ವಿವರಗಳನ್ನು ಅವರು ಬೋಧಿಸ್ತಾರೆ. ಮುನ್ನುಡಿ ಅಂದ್ರೆ ಮುಖ್ಯಾಂಶಗಳ ಕುರಿತಾಗಿ ನಾನು ಧ್ಯಾನ ಮಾಡಲಿಕ್ಕೆ ಹೋಗ್ತೇನೆ. 1 ಕೊರಿಂಥ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 18ರ ಮೂಲಕ ಮುಂದುವರಿದು ನಾನು ಹೋಗಲು ಇಷ್ಟಪಡುತ್ತೇನೆ. 1 ಕೊರಿಂಥ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥ್ಯ ಪಟ್ಟಣಕ್ಕೆ ಆತನು ಬರೆಯುವಂತ ಸಂಗತಿಯಾಗಿದೆ. ದುಃಖಕರವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೆಂಗಳೂರು ಪಟ್ಟಣದಲ್ಲಿ ಅದು ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಹೂವಿನ ಅಡಗಲಿ ಎಂಬಂತ ಗ್ರಾಮದಲ್ಲಿ ಪಟ್ಟಣದಲ್ಲಿ ನಾವು ಸೇವೆ ಮಾಡುವುದಕ್ಕೆ ಹೋಗ್ತಾ ಇದ್ದೆ 15 ವರ್ಷ ಹಿಂದೆ. ಇದನ್ನ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಆ ಮನೆಗೆ ಹೋದ ಮೇಲೆ ನನಗೆ ಬಹಳ ದುಃಖ ಆಯ್ತು. ನಾನು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿರುವಂತ ಮನುಷ್ಯ. ನಾನು ಹೆಚ್ಚಿನ ಅಂಶ ಸಭೆಯಲ್ಲಿ, ಚರ್ಚಲ್ಲಿ ನಾನು ಬೆಳೆದಿಲ್ಲ. ರಕ್ಷಣೆ ಹೊಂದಿ 1 ತಿಂಗಳು 2 ವಾರ ಮಾತ್ರ ನಾನು ಚರ್ಚಿಗೆ ಹೋದೆ. ತಕ್ಷಣ ನಾನು ಬೈಬಲ್ ಕಾಲೇಜಿಗೆ ಹೋಗ್ಬಿಟ್ಟೆ. ನಾನು ಅಲ್ಲಿ 2 ವರ್ಷ ತರಬೇತಿಯನ್ನು ಹೊಂದಿ ಸೇವಕರ ಒಂದು ಮಿಷನರಿ ಆಗಿ ಸೇವೆ ಮಾಡುವುದಕ್ಕಾಗಿ ಹೂವಿನ ಅಡಗಲಿಗೆ ನಾನು ಹೋದೆ. ಅಲ್ಲಿ ಹೋಗುವಾಗ ಅವ್ರು ಹೇಳಿದ್ರು, ಇಲ್ಲೊಬ್ರು ಕ್ರಿಶ್ಚಿಯನ್ಸ್ ಇದ್ದಾರೆ, ವರ್ಷ ವರ್ಷ ಅವರು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಅವ್ರು ಹೇಳಿದ್ರು. ಅವಾಗ ನಾನು ಸಣ್ಣ ಹುಡುಗ, ಸಭೆ ಕುರಿತಾಗಿ ನನಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ನಾನು ಹೋದೆ. ಹೋಗುವಾಗ ಅವ್ರ ಮನೆಯಲ್ಲಿ ಓದಿ ನೋಡುವಾಗ ಯೇಸುವಿನ ಫೋಟೋ ಅಲ್ಲಿ ಇಟ್ಟಿದ್ರು. ಅದರ ಕೆಳಗಡೆ ಬಾಳೆಹಣ್ಣು ಇಟ್ಟಿದ್ರು, ಉದ್ದಿನ ಕಟ್ಟಿ ಇಟ್ಟಿದ್ರು. ಫೋಟೋದ ಮೇಲೆ ಹೂವಿನ ಹಾರವನ್ನು ಇಟ್ಟಿದ್ರು. ನನಗೆ ಓದ್ ಕೂಡ ನನಗೇನೋ ಒಂಥರ ಆಗ್ಬಿಡ್ತಿದ್, ಏನಪ್ಪಾ ಇದು ಅಂತೇಳಿ. ಅವರು ಕ್ರಿಶ್ಚಿಯನ್ ಅಂತ, ಅವರು ಯೇಸುವಿನ ಭಕ್ತಿ ಇರ್ತವಂತ ಮನುಷ್ಯ. ಹೂವಿನ ಅಡಗಲಲ್ಲಿ ಈಗಲೂ ಕೂಡ ವರ್ಷ ವರ್ಷ ಅವ್ರು ಪೂಜೆ ಮಾಡೇ ಮಾಡ್ತಾರೆ. ಯಾರು ಉಪದೇಶ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ಸಾವಿನ ಮನೆಗೆ ಹೋದಂಗೆ ನನಗೆ ಬಹಳ ದುಃಖ ಆಗ್ಬಿಡ್ತು. ನನಗೆ ಅವ್ರಿಗೆ ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅವಾಗ ನಾನು ಅಷ್ಟು ಮೆಚುರಿಟಿ ಇರಲಿಲ್ಲ ನನಗೆ. ಜನನೇ ನನ್ನನ್ನು ಕರ್ಕೊಂಡೋದ್ರು. ದಯಮಾಡಿ ಹೇಳ್ತೇನೆ, ಫೋಟೋ ಹಾಕಿ ಪೂಜೆ ಮಾಡಬೇಡಿ. ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಕಾರ್ಯವಾಗಿದೆ ಅದು. ಅದು ಯೇಸುವಿನ ಮೇಲೆ ಭಕ್ತಿ ಮೀರಿದ್ದಾಗಿದೆ. ಅದು ஓவரா பில்டப் பண்றாங்க சொல்றாங்க இல்லையா, அந்த மாதிரி ஆயிடுச்சு. ಆದ್ರೆ ನಾನು ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರು ಕೇಳಂಗಿಲ್ಲ. ವರ್ಷಕ್ಕೊಂದ್ಸರಿ ಮದ್ಯಪಾನ ಮಾಡಿ ಪೂಜೆ ಮಾಡಿ ಅವರು ಹಿಂಗ ಅಳ್ತಾ ಇದ್ದಾರೆ. ಅವರು ನಾನು ಒಳಗಡೆ ಡೀಪಾಗಿ ಹೋಗೋದಿಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಶಿಲುಬೆಯ ಕಂಬದ ಕುರಿತಾಗಿ ನಾವು ಮುಂದೆ ಬರುವಂತ ಸಮಯಗಳಲ್ಲಿ ಧ್ಯಾನ ಮಾಡುವುದಕ್ಕೆ ನಾವು ಹೋಗುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಕಿವಿ ಮಾತಾಗಿ ನಾನು ಹೇಳುವುದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಶಿಲುಬೆಯ ಕಂಬದಲ್ಲಿರುವಾಗ ಮೊದಲನೇದಾಗಿ ಆಡಿದ ಮಾತು ಏನಪ್ಪಾ ಅಂತ ಹೇಳಿದ್ರೆ,
ಲೂಕನ ಬರೆದ ಸುವಾರ್ತೆ 23:34 ವಚನದಲ್ಲಿ, ಮೊದಲನೇದಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಕಂಬದಲ್ಲಿರುವಾಗ ದೇವರೊಂದಿಗೆ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ದೇವರೊಂದಿಗೆ ಮಾತನಾಡುವಂಥದ್ದು, ತಂದೆಯೇ ಇವರನ್ನ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೋ ಇವರಿಗೆ ತಿಳಿದಿಲ್ಲ ಎಂಬುದಾಗಿ ಇನ್ನೊಂದು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇವರಿಗೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲದೆ ಇವರು ತಪ್ಪು ಮಾಡ್ತಾ ಇದ್ದಾರೆ, ಇವರನ್ನ ಕ್ಷಮಿಸು ಎಂಬುದಾಗಿ ಪ್ರೀತಿಯನ್ನ ತೋರಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಮಾತು, ತಂದೆ ಇವರನ್ನ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೋ ಇವರಿಗೂ ತಿಳಿದಿಲ್ಲ, ಅರಿತಿಲ್ಲ, ಅರಿವಿಲ್ಲ ಎಂಬುದಾಗಿ ಇನ್ನೊಂದು ಭಾಷೆಯಲ್ಲಿ ಬರೆಯಲ್ಪಡುವಂತ ವಿಚಾರವಾಗಿದೆ. ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 23:43 ನಾವು ನೋಡ್ತಾ ಇದ್ದೇವೆ, ಶಿಲುಬೆಯ ಮೇಲೆ ಇರುವಾಗ ಅಪರಾಧಿಯೊಂದಿಗೆ ಸಂಭಾಷಣೆಯನ್ನ ನಾವು ನೋಡ್ತಾ ಇದ್ದೇವೆ. ಎರಡನೇ ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಸ್ವರ್ಗದಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಎರಡನೇದಾಗಿ ಯೇಸು ಕ್ರಿಸ್ತನು ಮಾತನಾಡಿರುವಂತ ಮಾತು ಇದು ಆಗಿದೆ. ಮೊದಲನೇದಾಗಿ ದೇವರೊಂದಿಗೆ ಮಾತನಾಡುತ್ತಿದ್ದಾನೆ, ಎರಡನೇದಾಗಿ ಯೇಸು ಪಕ್ಕದಲ್ಲಿರುವಂತ ಅಪರಾಧಿಯೊಂದಿಗೆ, ದ್ರೋಹಿಯೊಂದಿಗೆ, ಪಾಪಿಯೊಂದಿಗೆ ಮಾತನಾಡುವುದನ್ನ ನಾವು ಗಮನಿಸಬಹುದು. ಮೂರನೇ ಮಾತನ್ನ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ 27ನೇ ವಚನ. ಮೂರನೇದಾಗಿ ಯೇಸು ಕ್ರಿಸ್ತನು ತಾಯಿಯಾದ ಮರಿಯಲ ಸಂಗಡ ಮತ್ತು ಶಿಷ್ಯನಾದ ಯೋಹಾನನೊಂದಿಗೆ ಮಾತನಾಡುವುದನ್ನ ನಾವು ನೋಡಬಹುದು. ಅಮ್ಮ, ಇಗೋ ನಿನ್ನ ಮಗನು, ಮತ್ತು ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಇದರ ವಿವರಣೆನ ನೋಡುವುದಾದ್ರೆ ಬಹಳಷ್ಟು ವಿಚಾರ ಇದೆ. ಫಾಸ್ಟ್ ಹೇಳಿದ್ರು, ಮುನ್ನುಡಿ ಮಾತ್ರ ಹೇಳ್ಬೇಕಂತೇಳಿ ನಾ ಸಮಯ ಬೇಗ ತಗೊಳ್ಳೋದಿಲ್ಲ. ಇದು ಒಂದು ಮಾತ್ರಕ್ಕೆ ನಾನು ಒಂದೇ ಒಂದು ವಾಕ್ಯ ಹೇಳ್ತೇನೆ. ಯೇಸುವಿಗೆ ಗೊತ್ತಿದೆ ತಾಯಿಗೆ ಒಂದು ಆಶ್ರಯ ಬೇಕು, ಮಗನಿಗೆ ಒಂದು ಆಶ್ರಯ ಬೇಕೆಂಬುದಾಗಿ ಯೇಸುವಿಗೆ ಗೊತ್ತಿದೆ. ಆದುದರಿಂದಲೇ ಎಲ್ಲಾ ಸಭೆಗಳಲ್ಲಿ ನಾವು ನೋಡುತ್ತೇವೆ, ಯವನಸ್ಥರಿಗಿಂತಲೂ ವಯಸ್ಸಾದವರೇ ಚರ್ಚೆಯಲ್ಲಿ ಇರ್ತಾರೆ. ವೃದ್ಧಾಶ್ರಮ ಎಲ್ಲಿ ನೋಡಿದ್ರು ವೃದ್ಧಾಶ್ರಮಗಳೇ ತುಂಬಿಕೊಂಡಿದೆ. ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನ ಬಿಟ್ಟು ಬಿಡುವುದನ್ನ ನೋಡ್ತಾ ಇದ್ದೇವೆ. ಎಷ್ಟೋ ತಂದೆ ತಾಯಿಗಳು ಬೀದಿಗಳಲ್ಲಿ ಮಕ್ಕೊಂಡಿದ್ದಾರೆ, ಅಂಗಡಿ ಶಾಪ್ ಮನೆ ಮುಂದುಗಡೆ ಮಕ್ಕೊಂಡಿದ್ದಾರೆ, ATM ಮುಂದುಗಡೆ ಮಕ್ಕೊಂಡಿದ್ದಾರೆ. ಕೈ ಬಿಡಲ್ಪಟ್ಟಂತ ಸನ್ನಿವೇಶಗಳು, ವೃದ್ಧರು, ವಯಸ್ಸಾದವರು, ಅದನ್ನು ಸಂಪೂರ್ಣವಾಗಿ ನಾನು ಒಳಗೆ ಹೋಗಲು ಇಷ್ಟಪಡ್ತಾ ಇಲ್ಲ. ಅಮ್ಮ, ಇಗೋ ನಿನ್ನ ಮಗನು. ಒಂದೇ ಒಂದು ಮಾತು ಹೇಳ್ತೇನೆ, ನಿಮ್ಮ ಮಕ್ಕಳು ಕೈ ಬಿಟ್ಟಿರುವುದಾದ್ರೆ ಇಗೋ ಈ ಸಭೆ ಇದೆ ನಿಮಗಾಗಿ. ಒಂದು ವೇಳೆ ಯವನಸ್ಥರಾದ ನಿಮ್ಮನ್ನ ತಂದೆ ತಾಯಿಗಳು ಕೈ ಬಿಟ್ಟಿರುವುದಾದ್ರೆ, ಕೈ ಬಿಡ್ತಾರೆ. ಯೇಸುವನ್ನ ನಂಬಿದ್ರೆ ನಿಮ್ಮನ್ನ ತಂದೆ ತಾಯಿಗಳು ಕೈ ಬಿಡ್ತಾರೆ.